ಹಾಯ್ ಎಲ್ರಿಗೂ ನಮಸ್ತೆ. ಇದು ಮಂಗಳವಾರದ ಬೆಳಗ್ಗಿನ ವೀಡಿಯೋ, ಅಂದರೆ ಇವತ್ತಿನ ವೀಡಿಯೋ. ಏನಪ್ಪ ಮಿಕ್ಸಿಲಿ ರುಬ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನಾನು ಸೋರೆಕಾಯಿ ಜ್ಯೂಸನ್ನ ಕುಡಿತೀನಿ. ನಾನು ಹೇಳಿದೆ ಆಲ್ರೆಡಿ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ. ಸೊ ಇದನ್ನ ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗ್ತಾರೆ. ಅದ್ರ ಜೊತೆಗೆ ಚಿಯಾ ಸೀಡ್ಸ್ನ 2 ಸ್ಪೂನ್ ಹಾಕ್ಕೊಂಡು ಕುಡಿತೀವಿ. ನಾನು ಮತ್ತು ಚಂದು ಇಬ್ಬರು ಕುಡಿತೀವಿ. ಇದನ್ನ ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಬಾಡಿ ಫಿಟ್ ಆಗಿರುತ್ತೆ. ಮತ್ತು ತುಂಬ ಬೇಗ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಟೇಸ್ಟ್ ಸ್ವಲ್ಪ ಚೆನ್ನಾಗಿರಲ್ಲ, ಆದ್ರೂ ಕುಡಿತಾ ಅಡ್ಜಸ್ಟ್ ಆಗುತ್ತೆ. ಇದನ್ನು ಕುಡಿದು ಮುಗಿಸಿ ಸರಿ ಮಂಗಳವಾರ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದೆ. ಮನೆಗಳಲ್ಲಿ ಆದಷ್ಟು ಮನಿ ಪ್ಲ್ಯಾಂಟ್ಸ್, ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಟರೆ ತುಂಬ ಒಳ್ಳೆಯದು. ಒಂದು ಫಿಶ್ ಕೂಡ ಇದೆ, ನಮ್ಮ ಬಬ್ಲಿಗೆ ತುಂಬ ಇಷ್ಟ ಅಂತ ಅವನೊಂದು ಫಿಶ್ನ ತಂದು ಇಟ್ಕೊಂಡಿದ್ದಾನೆ. ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಹೊಸ್ಲು ಪೂಜೆ ಮಾಡೋಣ ಅಂತ ಹೊಸ್ಲಿಗೆ ಅಲಂಕಾರ ಮಾಡಿಕೊಂಡೆ. ಪ್ರತಿ ಮಂಗಳವಾರ ಶುಕ್ರವಾರ ಹೊಸ್ಲು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಮನೆಗೆ. ಹಾಗಾಗಿ ನಾನು ಪ್ರತಿ ಮಂಗಳವಾರ ಶುಕ್ರವಾರ ಮಾಡ್ತೀನಿ. ಅದಾದಮೇಲೆ ದೇವ್ರ ಮನೆ ಅಲಂಕಾರ ಮಾಡಿ ದೀಪ ಹಚ್ಚೋಣ ಅಂತ ದೀಪ ಹಚ್ಚಿದೆ. ಮಂಗಳವಾರ ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದ್ರಿಂದ ನಮಗೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಆಗೋಲ್ಲ. ಇವತ್ತು ಉಪ್ಪಿನ ದೀಪನೂ ಹಚ್ಚೋಣ ಅಂದ್ಬಿಟ್ಟು ಉಪ್ಪಿನ ದೀಪ ಕೂಡ ಹಚ್ಚಿದೆ. ಹಾಗೆ ಇನ್ನೊಂದು ವಿಷಯ, ಇವಾಗ ಧನುರ್ಮಾಸ ತಿಂಗಳಿರೋದ್ರಿಂದ ಧನುರ್ಮಾಸದಲ್ಲಿ ಪೂಜೆ ಮಾಡ್ತಾರೆ. ನಾನು ಇಷ್ಟು ದಿನ ಮಾಡೋಕ್ಕಾಗಿಲ್ಲ. ನಾಳೆಯಿಂದ ಮಾಡಿದ್ರೆ ಸಂಕ್ರಾಂತಿ